ನಿಂಗಾಯ ಬಂದ ನೋಡ್ರಿ ಇವನ ಹೆಸರು ಬೂಸೆ ನಿಂಗಾಯ ಅಂತ ಇವನ ಹೆಸರು. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಚಿತ್ರದುರ್ಗದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ಬೋದು ಚಿತ್ರದುರ್ಗ ಅಂತೇಳಿ ಯಾವುದೋ ಹುಣಸೆ ಮರದ ಸಂತೆಗೆ ಹೋಗ್ತಾ ಇದೆಯಲ್ಲ ಅಣ್ಣ ಅಂತೇಳಿ. ಇದು ಯಾವುದಂದರೆ ಚಳ್ಳಕೆರೆ ರೋಡು, ಇಲ್ಲೇ ಹೋಗ್ತಿರೋದು. ಒಂದೇ ರೂಟಲ್ಲಿ ಹೋಗಿ ಬೇಜಾರಾಗಿತ್ತು ಅಲ್ಲ, ಇದ್ರ ಮೇಲೆ ಸೋಲಾಪುರ ಬಿಜಾಪುರ ಮೇಲೆ. ಅದಕ್ಕೆ ಈ ಟ್ರಿಪ್ಪು ಈ ಕಡೆ ಹೋಗೋಣ ಅಂತೇಳಿ ಈ ಕಡೆ ಹೊರಟಿವಿ. ತಿಪ್ಪೇಶಿ ರಾತ್ರಿಯೇ ಹೋಗಿದ್ದಾನೆ. ಅವ್ನಿಗೆ ಹೇಳಿದ್ದೆ ಅನಂತಪುರ ಮೇಲೆ ಹೋಗ್ಬಿಡೋಣ, ಅಲ್ಲೇ ನಡೆಯೋ ರಾತ್ರಿ ಬರ್ತೀನಿ ನಾನು 4 ಗಂಟೆಗೆ ಅಂತಂದೆ. 4 ಗಂಟೆಗೆ ಎದ್ದು ನೋಡಿದರೆ ಫುಲ್ ಮಳೆ ಬರೋದು ಗುರು. ರಾತ್ರಿಯೇ ಹೊರಡ್ಬೇಕಾಗಿತ್ತು ನಾನು. 9-10 ಗಂಟೆಗೆ ಬಂದಿತ್ತು ಗಾಡಿ, ಫುಲ್ ಮಳೆ ಬಂತು, ಅದಕ್ಕೆ ಬರಲಿಲ್ಲ. ಮತ್ತು 4 ಗಂಟೆಗೆ 4:15ಗೆ ಎದ್ದು ನೋಡಿದ್ವಿ, ಮಳೆ ಬಿಟ್ಟಿತ್ತು ಬರೋದು. ಅದ್ರಾಗೇ ಬಂದೆ ದುರ್ಗಕ್ಕೆ ಬಂದು ನೋಡಿದೆ ಇನ್ನೂ ಮಳೆ ಬರೋದು. ಬಂಕ್ನಾಗ ಗಾಡಿ ನಿಲ್ಲಿಸಿದ್ರು, ಗಾಡಿ ಎತ್ಕೊಂಡು ಸೀದಾ ಬಂದೆ. ಶಿಷ್ಯನು ಗಾಡಿಯಾಗಿದ್ದ, ಚಳ್ಳಕೆರೆ ರೋಡಾಗಿ ಹೋಗ್ತಾಯಿದ್ದೆ ನೋಡಿ. ಮಳೆ ಬಂದು ಬಿಟ್ಟೈತೆ, ಇವಾಗ ಬಿಟ್ಟಿರೋದು ಗುರು. ಮಳೆನೇ ಫುಲ್ ನೈಟ್ ಎಲ್ಲ. ಅದಕ್ಕೆ ಇದು ರೂಟ್ ಚೇಂಜ್ ಮಾಡೋಣ ಅಂತೇಳಿ ಚಳ್ಳಕೆರೆ ರೋಡ್ನಾಗ ಹೋಗ್ತಾಯಿದ್ದೀವಿ ನೋಡಿ. ಇವೆಲ್ಲ ದೆವ್ವ ಕಣ್ಣಂಗೆ ಕಾಣ್ತಾವೆ ಹುಣಸೆ ಮರಗಳು. ಬನ್ನಿ ಮುಂದೋಗಿ ಸಿಗೋಣ. ಇವಾಗ ಚಳ್ಳಕೆರೆ ಎಲ್ಲ ಪಾಸ್ ಮಾಡ್ಕೊಂಡು ಟೀಗಿ ಕುಡಿದು ನಾವು ಯಾವ ರೋಡಾಗಿ ಹೋಗ್ತಾಯಿದ್ದೀವಿ ಅಂದರೆ ಕಲ್ಯಾಣದುರ್ಗ ರೋಡ್ನಾಗ ಹೋಗ್ತಾಯಿದ್ದೀವಿ. ಹಿಂಗೆ ಕಲ್ಯಾಣದುರ್ಗ ಹೋಗಿ ಸೀದಾ ಅನಂತಪುರ ಹೋಗ್ತೀವಿ. ಈ ರೋಡು ಹೆಂಗೆ ಹೋಗುತ್ತಂದರೆ ಉಳ್ಳಾರ್ತಿ ಗಟ್ಬರ್ತಿಗೆ ಹೋಗಲ್ಲ. ಉಳ್ಳಾರ್ತಿ ಓಬಳಾಪುರದ ಮೇಲೆ ಸೀದಾ ಶೆಟ್ಟೂರು ಕಲ್ಯಾಣದುರ್ಗ ಹೋಗುತ್ತೆ. ಇದೇ ನಿಯರ್ ಬೈ ಆಗುತ್ತೆ. ಏನಂದರೆ ಓಬಳಾಪುರದಾಗ ಮಾತ್ರ ಒಂದು 4 ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ, ಸಿಂಗಲ್ ರೋಡ್ ಬರುತ್ತಲ್ಲಿ. ಗಾಡಿ ಅಷ್ಟೇ ಪಾಸ್ ಆಗೋಕ್ಕೆ ದಾರಿ ಇರೋದು. ಯಾವನ್ನ ಬಸ್ ಬಂದರೆ ಫುಟ್ಪಾತ್ ಇಳಿಸ್ಬೇಕು. ಅದ್ರಾಗೆ ರೋಡ್ ಎಲ್ಲ ಗುಂಡಿ ಬಿದ್ದುಬಿಟ್ಟಿದ್ದಾವೆ. ಇನ್ನೇನು ಮಾಡೋದು, ಆ ಕಡೆ ಹೋಗಿ ಹಂಸನಾಗ ಆಗಲಲ್ಲ, ಇನ್ನೇನು ಬ್ರೇಕ್ ಹೊಡೆಯೋದು ಅಂತೇಳಿ ಇಲ್ಲೇ ಹೋಗ್ತೀವಿ. ನಮಗೆ ಕುಂದ್ರಿಪಿ ಮೇಲೆ ಬರೋಕ್ಕೂ ಇಲ್ಲಿ ಹೋಗೋಕ್ಕೂ 20 ಕಿಲೋಮೀಟ್ರು ಹೆಚ್ಚು ಕಮ್ಮಿ ಆಗುತ್ತೆ. ಅಂದರೆ ಇಲ್ಲೋದ್ರೆ ಬೇಗ ಹೋಗ್ತೀವಿ. ಈ ರೋಡ್ನಾಗ ಅಂದರೆ ಒಂಚೂರು ಹುಷಾರಾಗಿ ಹೋಗ್ಬೇಕು, ಯಾಕಂದರೆ ಸಡನ್ಲಿ ಟರ್ನಿಂಗ್ ಬರ್ತೈತೆ ಇಲ್ಲಿ ತೋಟದ ಹತ್ರ, ಗೊತ್ತೇ ಆಗೋದಿಲ್ಲ. ಡೌನ್ ಬೇರೆ, ಬಿಟ್ಟುಬಿಟ್ರೆ ಹಂಗೆ ತೋಟದಕ್ಕೆ ಹೋಗುತ್ತೆ, ಇಲ್ಲಾಂದರೆ ಗಾಡಿ ಹಳ್ಳಿ ರೋಡ್ಗೆ ಹೋಗ್ಬೇಕಾಗತ್ತೆ. ಫಸ್ಟ್ ಟೈಮ್ ನಾನು ಬಂದಾಗ ಹಂಗೆ ಆಗಿದ್ದು ನೋಡಿ. ಮಳೆ ಬಂದು ಬಿಟ್ಟರೆ ವ್ಯೂ ಹೆಂಗೆ ಕಾಣ್ತಾ ಇದೆ. ಮಳೆ ನೈಟ್ ಬಂದು ಬಿಟ್ಟಿರೋದಿಲ್ಲಿ ನೋಡಿ. ನಾನು ಹೇಳಿ ಟರ್ನಿಂಗ್ ಬಂತು, ಇದೇ ಟರ್ನಿಂಗು. ಈ ಟರ್ನಿಂಗ್ನಾಗ ಭಾಳ ಸ್ಲೋ ಬರಬೇಕು, ಅಂದರೆ ಟರ್ನಿಂಗ್ ಐತಂತ ಗೊತ್ತೇ ಆಗೋದಿಲ್ಲ. ಹುಣಸೆ ಮರಗಳು ತೋಟ ಐತಲ್ಲ ನೋಡಿ, ಗೊತ್ತಾಗಿಲ್ಲ ಅಂದರೆ ಈ ಟಾಟಾ ಎಸಿ ಹೋಗೈತಲ್ಲ, ಈ ರೋಡ್ಗೆ ಹೋಗಿದ್ದೆ ನಾನು. ಸಡನ್ಲಿ ಟರ್ನಿಂಗ್ ಕಂಡಾಗ ಬಂದಿದ್ದ ಸ್ಪೀಡ್ನಾಗೆಲ್ಲ ನನ್ನ ಗಾಡಿ ಎಳೆದು ಅಂದರೆ ಪಲ್ಟಿ ಹೊಡ್ಕೊಂಡು ಅಡಿಕೆ ತೋಟದಕ್ಕೆ ಹೋಗೋದಂತೂ ಕಾಯಂಬು ನೋಡಿ. ಹುಣಸೆ ಮರದಡೆಲ್ಲ ಇರೋದು ಹುಣಸೆ ಮರ ಇದ್ದಾವೆ. ಬನ್ನಿ ಅನಂತಪುರ. ಇವಾಗ ಅನಂತಪುರಿಗೆ ಬಂದೀವಿ ನೋಡಿ. ಅನಂತಪುರದಾಗ ಚಾಕ್ಬಿಡ್ದು ಹೋಗ್ತದೆ. ಅನಂತಪುರ ಎಲ್ಲ ಗುರು, ಕಲ್ಯಾಣದುರ್ಗದಾಗ ಇದೀವಿ. ಅನಂತಪುರ ಅಂತ ನಾನು ಇನ್ನು ಕಲ್ಯಾಣದುರ್ಗದಾಗ ಇದೀವಿ. ಚಾಕ್ಬಿಡ್ದು ಹೋಗ್ತಾ ಇದ್ದೀವಿ. 2 ಟ್ರಿಪ್ಪು ಒಂದೇ ರೋಡ್ನಾಗ ಓಡಾಡಿ ನಮಗೂ ಬೇಜಾರಾಯ್ತು. ಅದಕ್ಕೆ ಈ ಟ್ರಿಪ್ಪು ರೋಡ್ ಚೇಂಜ್ ಮಾಡಿದ್ವಿ. ಹಿಂಗೆ ಹೈದ್ರಾಬಾದ್ ಮೇಲೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಲೋಡಿ ಕಳಿಸಿದ್ದೀವಿ ಗಾಡಿನ. ಅವನು ಇನ್ನೇನು ರಾತ್ರಿನೇ ಹೋಗಿದ್ದ, ನಾನು ಇನ್ನೇನು ಮಾಮೂಲಿ ಬೆಳಗ್ಗೆ ಬಂದೆ. 8 ಗಂಟೆ ಆಗೈತೆ. ಸೂರ್ಯದೇವ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ರಾತ್ರಿ ಫುಲ್ ಮಳೆ. ನಾನು ರಾತ್ರಿನೇ ಬಂದು ಹೋಗೋಣ ಅಂದ್ಕೊಂಡೆ, ಫುಲ್ ಮಳೆ ಬಂತು. ದುರ್ಗ ಮಳೆ ಅಂದರೆ ಮಳೆ ನೈಟು, ಅದಕ್ಕೆ ಬರಲಿಲ್ಲ. ಬೆಳಗ್ಗೆ ಎದ್ದು ಬಂದಿದ್ದು ಮನೆಯಿಂದ. ಗಾಡಿ ದುರ್ಗದಾಗಿತ್ತು. ಅವನು ಮಾತ್ರ ತಿಪ್ಪೇಶಿ ರಾತ್ರಿನೇ ಹೋಗಿದ್ದ. ಅವ್ರು ರಾತ್ರಿ ಹೋಗಿ ಎಲ್ಲ ಅನಂತಪುರಕ್ಕೆ ಅಲ್ಲಿ ಇಲ್ಲಾಂದರೆ ಗುತ್ತಿಗೋ ಎಲ್ಲನ ಇರ್ತೀನಿ ಅಂತ ಹೇಳಿದ್ದ. ಅದಕ್ಕೆ ನಡಿ ನಾವು ಬರ್ತೀವಿ ಅಂತೇಳಿ ಬೆಳಗ್ಗೆ ಬಂದ್ವಿ. ಸ್ವಂತ ನಮ್ಮ ಫ್ರೆಂಡ್ ಹೋಗಿದ್ರು ಲೋಡ್ ಮಾಡ್ಕೊಂಬರೋಕ್ಕೆ. ಲೋಡ್ ಮಾಡ್ಕೊಂಬಂದ್ರು ನೋಡಿ. ಸೂರ್ಯನೂ ಬಂದಿಲ್ಲ, ಫುಲ್ ಎಲ್ಲ ಗುಡ್ಡನೇ ಕಲ್ಯಾಣದುರ್ಗ ಹತ್ರ ನೋಡಿ. ಇದು ಬೈಪಾಸು. ಇನ್ನೊಂಚೂರು ಮುಂದೆ ಹೋಗಿ ರೈಟಿಗೆ ಹೋದರೆ ಅಲ್ಲಿಂದ ಆಮೇಲೆ ರೋಡ್ ಚೆನ್ನಾಗೈತೆ. ಎಲ್ಲಿಂದ ಅಂದರೆ ಓಬಳಾಪುರಿಂದ ಒಂಚೂರು ರೋಡ್ ಸರಿ ಇಲ್ಲ. ಇತ್ಲಾಗೆಲ್ಲ ಚೆನ್ನಾಗೈತೆ. ಇಲ್ಲಿ ಬೈಪಾಸ್ನಾಗ ಹಂಸ ಇದ್ದಾವೆ. ಬೈಪಾಸ್ ದಾಟಿ ರೈಟಿಗೆ ಹೊಡೆದು ಅಂದರೆ ಮುಗಿದು ಸೀದಾ ಅನಂತಪುರಕ್ಕೆ ಸೈಗೆ ನಂಗೆ ಹೋಗ್ತಾ ಇರೋದೆ ನೋಡಿ. ಇನ್ನು ಚಾ ಕುಡಿಯೋಕೆ ನಿಲ್ಲಿಸ್ಬೇಕು. ಚಾ ಕುಡಿಯೋಕ್ಕಲ್ಲ, ತಿಂಡಿ ತಿನ್ನೋಕೆ ನಿಲ್ಲಿಸ್ಬೇಕೆಲ್ಲ. ತಿಂಡಿ ತಿಂದು ಅಕ್ಕಪಕ್ಕ ಯಾವನ್ನ ಲೂಸ್ ಆಗಿದ್ದಾವೆ ನಿಲ್ಲೋ ಕತ್ರಿ ಅವೆಲ್ಲ ಟೈಟ್ ಮಾಡ್ಕೊಂಡು ಹೊರಟ್ಬಿಡೋದೆ. ಬನ್ನಿ ಮುಂದೆ ಹೋಗಿ ಸಿಗೋಣ. ಬಿಚ್ಚದ್ನ ತಿಪ್ಪೇಶಿ ಬಂದು ನಿಲ್ಸಿದ ನೋಡಿ. ನಮ್ಮ ಹಿಂದೆ ಕತ್ರಿ ಲೂಸ್ ಆಗಿದ್ದಾವೆ, ಟೈಟ್ ಮಾಡ್ಕೊಳ್ಳೋಣ ಅಂತೇಳಿ ಬಿಚ್ತಾ ಇದ್ದೀವಿ. ಆ ಕಡೆ ಎಲ್ಲ ಬಿಚ್ಚಬೇಕು. ಆಗ ಮೇಲೆ ಹಚ್ಚಿದ್ನಿ. ಲೈನ್ ಐತೆ ಗುರು, ಲೈನ್ ದೂರ ಐತೆ. ತಿಪ್ಪೇಶಿ ಇವಾಗ ಎದ್ದಿದ್ದಾನೆ ನೋಡಿ. ಇಬ್ಬರು
ತಿಂಡಿ ತಿಂದು ಇದು ಹಗ್ಗ ಹೇಳ್ಕೊಂಡು ತಿಂಡಿ ತಿಂದು ಹೊರಡ್ತಾ ಇರೋದೆ. ಬಿಚ್ಚು ಆ ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟವು ನಮ್ಮ ಇನ್ನೂ ಆಗಿದ್ದಾವೆ, ಅಷ್ಟೊಂದು ಆಗಿಲ್ಲ, ನಡೀತತೆ. ನಮ್ಮವು ನಮ್ದು ಹಗ್ಗನೇ ಸರಿಯಿಲ್ಲ ಗುರು. ಇಲ್ಲಿಂದ ಇದ್ದಾವೆ ಇವೆಲ್ಲ. ಇದು ನೋಡಿ, ಇದೆಲ್ಲ ಒಂಚೂರು ಎಳೆದ್ರೆ ಆಯ್ತು. ಕತ್ರಿ ಎಲ್ಲ ಎಲ್ಲಿ ಹೋಗಿದ್ದಾವೆ ನೋಡಿ, ದಿಕ್ಕಪ್ಪಲ್ಲಿ ಆಗಿಬಿಡ್ತಾವೆ ಕತ್ರಿಗಳು. ಕತ್ರಿ ಬಿಚ್ಚಬೇಕು. ಬನ್ನಿ ಆ ಕಡೆ ಟೈಟ್ ಮಾಡಿ ಸಿಗೋಣ. ಟೈಟ್ ಮಾಡಿದ್ವಿ, ತಿಪ್ಪೆ ಲೂಸ್ ಆಗಿದ್ದಾವೆ. ಅವ್ನು ರಿಂಗ್ನಾಗ ಟೈಟ್ ಮಾಡ್ಕೊಂತದಾನೆ. ಇವಾಗ ಹೋಗಿ ತಿಂಡಿ ತಿನ್ಬೇಕು. ಡಾಬಾದಾಗ ಹೋಗಿ ತಿನ್ನೋದಂದ್ರೆ ಏನೂ ಇಲ್ಲ ಅಂತ, ಇಲ್ಲೇ ಫಾಸ್ಟ್ ಫುಡ್ ಐತೆ, ಹೋಗಿ ತಿನ್ಕೊಬಂದ್ರೆ ಆಯ್ತು. 2 ಗಾಡಿನ ಹೆಂಗೆ ನಿಂತಿದ್ದಾವೆ. ಹೊರಡ್ತಾ ಇರೋದೆ ನಾಗ್ಪುರ್ ಎಕ್ಸ್ಪ್ರೆಸ್ 2. ನಾಗ್ಪುರಿಗೆ ಸುಮ್ಮನೆ ನಂಗೆ ಹೋಗ್ತಾ ಇರೋದೆ. 10 ಗಂಟೆ ಆಯ್ತು ನೋಡಿ ಟೈಮು. ಬಿಸಿಲೇ ಇಲ್ಲ, ಆದರೂ ಸೆಕೆ ಆಗ್ತೈತೆ. ಇವಾಗ ಏನಿಲ್ಲ, ಯಾವ ಟೆನ್ಷನ್ ಇಲ್ಲ. ಟೈರ್ ಹೀಟ್ ಆಗ್ತವೆ, ಟ್ಯೂಬ್ ಹೀಟ್ ಆಗ್ತವೆ ಅನ್ನಂಗಿಲ್ಲ, ಏನಿಲ್ಲ. ಸುಮ್ಮನೆ 80 ಹೊಡಿತಿರೋದೆ ನಾಗ್ಪುರ್ ಎಲ್ಲೈತು ಅಂತೇಳಿ. ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ನಾಗ್ಪುರ್ಗೆ ಇರ್ಬೇಕು. ಬನ್ನಿ ಹೋಗೋಣ. ತಿಂಡಿ ತಿಂದು ಹೊರಟಿವಿ ನೋಡಿ. ಹಗ್ಗ ಹಿಂದೆ ಕತ್ರಿ ಲೂಸ್ ಆಗಿದ್ದು, ಒಂಚೂರು ಲೂಸ್ ಆಗಿದ್ದು, ಎಲ್ಲ ಸರಿ ಮಾಡ್ಕೊಂಡು ಹೊರಟ್ವಿ. ಇವಾಗ ಸೀದಾ ಹೋಗ್ತಾ ಇರೋದೆ. ಮಧ್ಯಾಹ್ನ 1-2 ಗಂಟೆ ತನಕ. ಆಮೇಲೆ ಮಧ್ಯಾಹ್ನ 1-1.5 ಗಂಟೆ ರೆಸ್ಟ್ ತಗೊಂಬಿಟ್ರೆ ಆರಾಮಾಗಿ ಹೋಗ್ಬಿಡ್ತದೆ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ನಾಗ್ಪುರ್ಗೆ. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗೋಕ್ಕಾಗಲ್ಲ, ಒಂದು 4 ಗಂಟೆ ತನಕ ಗಾಡಿ ಓಡಿಸ್ಬೋದು, ಆಮೇಲೆ ಓಡ್ಸೋಕ್ಕಾಗಲ್ಲ. ನೋಡೋದು ಎಷ್ಟಾಗುತ್ತೆ ಅಷ್ಟು ಹೊಡಿಯೋದು. ಇನ್ನು ಗ್ರೀಸ್ ಓಡಿಸಿಲ್ಲ, ಗ್ರೀಸು ಗದ್ವಾಲ್ ಹತ್ರ ಹೊಡ್ಸೋಣಂತೆ. ಮೊನ್ನೆ ಬರ್ಬೇಕಾದ್ರೆ ಹೊಡ್ಸ್ಕೆ ಬಂದಿದ್ದೆ ಇದ್ರಾಗೆ ಆಲ್ಮಟ್ಟಿ ಹತ್ರ. ಇವಾಗೆಲ್ಲ ಹೊಡಿಸ್ಬೇಕು ನೋಡಿ. ಅಲ್ಲಿನ್ನ ಅಕ್ಕಿ ಬೇರೆ ತಗೋಬೇಕು. ಮುಂದೆ ಹೋಗಿ ಅಕ್ಕಿ ತಗೊಂಡು ಅಲ್ಲೇ ಗ್ರೀಸ್ ಇರುತ್ತೆ, ಅಲ್ಲೇ ಗ್ರೀಸ್ ಹೊಡಿಸ್ಕೊಂಡ್ರೆ ಆಯ್ತು. ಬನ್ನಿ ಮುಂದೆ ಹೋಗಿ ಸಿಗೋಣ. ಬಿಸಿಲು ಅಂತೇಳಿ ಸೈಡಿಗೆ ಹಾಕಿದ್ದೀವಿ 2 ಗಾಡಿನೂ ನೋಡಿ. ನಾನು ಹಿಂದೆ ಕುಚ್ಚು ಕಟ್ಟಿದ್ನಿ, ಒಂದ್ರಾಗಿಲ್ಲ. ಅದೇ ಗ್ಯಾಪ್ನಾಗ ಅಡುಗೆ ಮಾಡಿದ್ದಾರೆ. ಶಿಶೆ ಹತ್ಲಾಗ ಹೋಗ್ಯಾನೆ. ಇವನಂತ ಕೆಳಗೆ ಹೊಳ್ಳಿ ಬಿಡ್ದಾನೆ, ಸುಮ್ಮನೆ ಕೆಳಗೆ ಹೊಳ್ಳಿ ಬಿಡ್ದಾನೆ. 1 ಗಂಟೆ ಬಿಟ್ಟು ಹೋಗೋದು. ಆಯ್ತು ಅನ್ನ ಸಾರು ನೋಡಿ ಸ್ನೇಹಿತರೆ. ಇವಾಗ ಹೊರಟಿದ್ದೀನಿ, 3:30 ಟೈಮು. ಊಟ ಮಾಡಿದ್ವಿ. ಶಿಷ್ಯ ಪುಳಿಯೋಗರೆ ಮಾಡಿದ್ದ ಉಂಡು 1 ಗಂಟೆ ನಿದ್ದೆ ಮಾಡಿದ್ವಿ. ನಿದ್ದೇನು ಮಾಡಿಲ್ಲ, ಸುಮ್ಮನೆ ಮೊಬೈಲ್ ನೋಡಿದ್ವಿ, ಅಟ್ಲಾಗ ಉಳ್ಳಾಡಿದ್ವಿ. ಇವಾಗ 3:30 ಆಯ್ತು, ಇವಾಗ ಬಿಟ್ಟಿದ್ದೀವಿ. ಇವಾಗ ಇಲ್ಲಿಂದ ಬೆಳಗ್ಗೆ 3 ಗಂಟೆ ತನಕ ಎಲ್ಲಿಗೆ ಹಾಕ್ಬೇಕು ಅಲ್ಲಿಗನ ಚಚ್ತಾ ಇರೋದೆ ನೋಡಿ. ಬಿಸಿಲು ಕಮ್ಮಿ ಆಯ್ತು, ಬಿಸಿಲಿತ್ತು ಅಂದರೆ ಸುಮ್ಮನೆ ಸೆಕೆ ಆಗೋದು, ಬಿಸಿಲಿರಲಿಲ್ಲ. ನೈಟ್ ಮಳೆ ಬಂದತ್ತಲ್ಲ, ಹಂಗಾಗಿ ನೋಡೋಣ ಇವತ್ತು ನೈಟ್ ಮಳೆ ಬಂದರೆ ಬರ್ಬೋದೇನೋ ನಮಗೇನೋ. ಸುಮ್ಮನೆ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ಸಾಯಂಕಾಲದಷ್ಟೊತ್ತಿಗೆ ಹೈದ್ರಾಬಾದ್ ಬಂದು ಇನ್ನು 200 ಚಿಲ್ಲರೆ ಇತ್ತು ಬರೋ ನಮಗೆ ರಿಂಗ್ ರೋಡು. ಹೈದ್ರಾಬಾದ್ ರಾತ್ರಿ ಆಗುತ್ತೆ. ಒಳ್ಳೆ ಸಂಜೆ ಟೈಮ್ನಾಗೆ ಟ್ರಾಫಿಕ್ ಇರುತ್ತೆ, ಶಾದ್ನಗರು ಅದೆಲ್ಲ. ಆ ಟೈಮಿಗೆ ಅಲ್ಲಿ ಹೋಗ್ತೀವಿ. ಎಲ್ಲಿ ಅಂದರೆ ಶಾದ್ನಗರಿಂದ ಫುಲ್ ಟ್ರಾಫಿಕ್ಕು. ಜಗ್ಚರ್ಲೆಯಿಂದ ಟ್ರಾಫಿಕ್ ಚಾಲು. ಸಾಯಂಕಾಲನೇ ಹೋಗ್ತೀವಿ. ಸಾಯಂಕಾಲ ಟೈಮ್ನಾಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಲ್ಲಿ. ಆ ಟೈಮಿಗೆ ಅಲ್ಲಿಗೆ ಹೋಗ್ತೀವಿ, ಇನ್ನೇನು ಮಾಡೋಕ್ಕಲ್ಲ. ಹೋಯ್ತಾ ಇರೋದೆ. ಬನ್ನಿ ಹೋಗೋಣ. ಮುಂದೆ ಎಲ್ಲ ಚಾ ಕುಡಿಯೋಕೆ ನಿಲ್ಸಿ ಸಿಗೋಣ. ಗದ್ವಾಲ್ ದಾಟಿ ಟೀ ಬ್ರೇಕ್ ಹಾಕಿದ್ವಿ, ಕುಡ್ದು ಹೋಗೋಣ ಅಂತೇಳಿ. ಯಾಕೋ ಈ ರೋಡ್ನಾಗ ಬೇಜಾರಾಗ್ತೈತೆ ಗಾಡಿ ಓಡ್ಸೋಕ್ಕೆ. ಫುಲ್ ಮಳೆ ಬೇರೆ ಅಲ್ಲ, ಮಳೆ ಅಂತೀನಿ. ಮಳೆ ಬಂದು ಹೋಗೈತೆ, ಆದ್ರೂ ಸೆಕೆ. ಯಾಕಂದರೆ ಮಳೆ ಬಂದಿರೋದ್ರಿಂದ ಸೆಕೆ ಅಂದರೆ ಸೆಕೆ, ಕೆಸರು. ಇವಾಗ ಶಿಷ್ಯಗೆ ಕೊಡೋಣ ಅಂತಿದ್ದೆ, ಟ್ರಾಫಿಕ್ ನೋಡಿದರೆ ಸಿಕ್ಕಾಬಟ್ಲೆ ಐತಿ ರೋಡ್ನಾಗೆ. ಬೇಡ ಕಾರ್ನರ್ ಅವನ್ನೇ ಗಾಬರಿ ಮಾಡಿಬಿಡ್ತಾರೆ. ಇತ್ಲಾಗನ್ನು ಗಾಬರಿ ಮಾಡಿ ಕಾರ್ನರಿಗೆ ಮುಚ್ಚಿತ್ತು ಕೊಟ್ಟರೆ ಏನು ಮಾಡ್ತೀರಾ? ಅದಕ್ಕೆ ರಿಂಗ್ ರೋಡ್ ದಾಟೋವರೆಗೆ ಶಿಷ್ಯಗೆ ಗಾಡಿ ಕೊಡೋಲ್ಲ ನೋಡಿ. ಹಿಂದೆ ಈ ಥರ ಕಾಣ್ತಾಯಿದೆ ನಮ್ಮದು. ನಮ್ಮ ಗಾಡಿ ಕುಚ್ಚು ಕಟ್ಟಿದ್ನಿ, ಒಂದು ಕಟ್ಟಿಲ್ಲ. ಜಾಲರಿ ಹೊಡ್ಸಿದ್ದಾನೆ ಅವನು ಹೋಗಿದ್ದ. ನನಗೆ ಕೇಳ್ದ ಹೆಂಗೆ ಮಾಡ್ಬೇಕಂತಂದು. ಸೀದಾ ಹಾಕಂತ ಹೇಳ್ದೆ, ಅಲ್ಲಿ ಹಾಕ್ಕೊಡ್ತಾರಂತೆ ನೋಡಿ. ಸೂಪರಾಗಿದೆ. ಸೀದಾ ಹೊಡ್ತಾ ಇರೋದೆ. ಚಾ ಕುಡಿಯೋಣ. ಚಾ ಕುಡಿದು ಹೊರಡೋಣ. ನೋಡಿ ಅಲ್ಲಿ 3 ಟ್ರಿಪ್ ಆಯ್ತು ಸ್ಟೆಪ್ನೇ ಹಾಕಿ.
ಏನು ಗುರು ಬಿಸಿಲಿಲ್ಲ ಅಂದ್ರೂ ಟೈರ್ ಹಿಂಗೆ ಆಗ್ತದೆ. ಚಾ ಕುಡಿದು ಹೊರಟ ಬನ್ನಿ. ಚಾ ಕುಡಿದ್ವಿ, ಹೊರಟೆ ನೋಡಿ 5:45 ಆಯ್ತು. ರಿಂಗ್ ರೋಡ್ಗೆ ಹೋಗೋಷ್ಟೊತ್ತಿಗೆ 9 ಗಂಟೆ ಆಗುತ್ತೆ. 9 ಗಂಟೆಗೆ ರಿಂಗ್ ರೋಡ್ ಹತ್ತೋದು ನೋಡೋದು, ಸೀದಾ ನಾಗ್ಪುರ್ಗೆ ಹೊಡೆಯೋದು, ಇಲ್ಲಾಂದರೆ ಆರ್ಮೂರ್ ಪೆಟ್ರೋಲ್ ಬಂಕಿಗೆ ಹೋಗೋದು. ಏನು ಮಾಡೋದು ಗೊತ್ತಿಲ್ಲ. ರಿಂಗ್ ರೋಡ್ ದಾಟೆ ಊಟ ಮಾಡಬೇಕು, ಹಂಗಂದ್ರೆ ಗಾಡಿ ಹೋಗ್ತದೆ. ಇನ್ನು ನಾಗ್ಪುರ್ ಸುಮಾರು 700 ಕಿಲೋಮೀಟ್ರ್ 650 ಕಿಲೋಮೀಟ್ರ್ ಐತೆ. ನೋಡೋಣ ಆದರೆ ಹೊಡೆಯೋಣ, ಇಲ್ಲಾಂದರೆ ನಿಲ್ಲ. ಇಷ್ಟಾಗ್ತೈತೆ ಅಷ್ಟು ಹೊಡೆಯೋದು, ಟೆನ್ಷನ್ ತಗೊಂಡು ಹೊಡೆಯೋಂಗಿಲ್ಲ. ನಾವು ಬೆಳಗ್ಗೆ ಬಿಟ್ಟಿರೋದಲ್ಲ ದುರ್ಗ, ಹಂಗಾಗಿ ರಾತ್ರಿ ಬಿಟ್ಟಿದ್ರೆ ಹೋಗ್ಬಿಡೋದು, ಟೆನ್ಷನ್ ಇದಿಲ್ಲ. ರಾತ್ರಿ ಗಾಡಿ ಬರೋದು ಲೇಟ್ ಆಯ್ತು, ಅದ್ರಾಗ ಮಳೆ ಬೇರೆ ಬಂತು. ಒಂದು 9-10 ಗಂಟೆಗೆ ಬಂದಿದ್ರೆ ಬರ್ತಿದ್ದೆ, 11 ಗಂಟೆಗೆ ಬಂದಿದ್ದು ಗಾಡಿ. ಅವಾಗಲೇ ಮಳೆನೂ ಸ್ಟಾರ್ಟ್ ಆಯ್ತು, ಬರಲಿಲ್ಲ. ನಾನು ಇಲ್ಲಿದ್ದು ಚಳ್ಳಕೆರೆ ಗೇಟ್ನಾಗ ಬಂಕ್ನಾಗ ಹಾಕಿ ಹೋಗಿದ್ರು. ಶಿಷ್ಯನಿದ್ದ ಗಾಡಿಗೆ. ಊರಿಂದ ಬಂದೆ 4 ಗಂಟೆಗೆ, 4:15 ಎದ್ದು ಗಾಡಿ ಹತ್ರ ಬರೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಮಳೆ ಅವಾಗಲೇ ಬಿಟ್ಟಿತ್ತು, ಹಂಗಾಗಿ ಜಲ್ದಿ ಬಂದಿದ್ದು. ರಾತ್ರಿ ಮಳೆ ಬರ್ದಿದ್ರೆ ಬರ್ದಿದ್ದೆ. ಸದ್ಯ ಇವನು ಮೊನ್ನೆ ಹೋದಂಗೆ ಆ ಕಡೆ ನಾಂದೇಡ್ ಮೇಲೆ ಹೋಗಿಲ್ಲ. ಫೋನ್ ಮಾಡಿ ಫಸ್ಟ್ಗೆ ಹೇಳಿದ್ದೆ, ನೀನು ಈ ಕಡೆ ಹೋಗೋ, ಅನಂತಪುರ ಮೇಲೆ ಹೋಗೋಣ ಅಂತಂದು. ಆಯ್ತಾ ಹಂಗೆ ಮಾಡೋಣ ಅಂತೇಳಿ ಹಿಂಗೆ ಹೊರಟ್ವಿ. ಆ ಕಡೆ ಹೋಗಿದ್ರೆ ಆ CC ರೋಡ್ನಾಗ ಮೈ ನೋವು ಆಗ್ಬಿಡೋದು. ನೋಡೋಣ, ದುರ್ಗಕ್ಕೆ ಲೋಡ್ ಮಾಡಿದರೆ ಆ ಕಡೆ ಬರೋದು, ಇಲ್ಲಾಂದ್ರೆ ಈ ಕಡೆ ಬರೋದು. ಮಾಲೀಕರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಬೇಕು. ನೋಡೋಣ, ಬರ್ಬೇಕಾದ್ರೆ ಈ ಕಡೆನೇ ಬರೋಣಂತೆ. ಈ ಟ್ರಿಪ್ಪು ನಾವು ಮಂಗಳೂರಿಗೆ ಹೋಗೋಣ ಅಂತ ಯೋಚನೆ ಮಾಡಿದ್ದೀವಿ. ಮಂಗಳೂರು ಕೇರಳ ಕಾಯಿಲಿರ್ತತೆ ತುಂಬಾನ ಅಂತ ನಾನು ಹೇಳ್ತೀನಿ. ತಿಪ್ಪೇಶಿ ನೋಡಿದರೆ ಬೇಡ, ಡಿವೋರ್ಸ್ ಇದ್ದು ತುಂಬಾನ ಅಂತ ಇದ್ದಾನೆ. ಯಾಕಂದರೆ ನಾವು ಇಬ್ಬರೇ ಇದ್ದೀವಿ, ಕಾಯಿಲ್ ಆರಾಮಾಗಿ ತುಂಬಿಡ್ತೀವಿ. ಕಾಯಿಲ್ಗೆ ಹೋದರೆ ಟಾರ್ಪಲ್ ಹಾಕೋಕ್ಕೆ ತೊಂದರೆ ಇಲ್ಲ, ಅವ್ನು ಒಬ್ಬನೇ ಇದ್ದಾನಲ್ಲ. ಅದಕ್ಕೆ ನಾನು ಹೇಳಿದೆ 2 ಗಾಡಿನೂ ಜೊತೆಗೆ ಹೋಗೋಣ ಬಾ, ನಾವು ಹಾಕ್ಕೊಡ್ತೀವಿ ಆಗ ಟಾರ್ಪಲ್ ಅಂತಂದು. ಏನು ಹೇಳಿಲ್ಲ ಅವನು. ನೋಡೋಣ ಬನ್ನಿ, ಇದು ಖಾಲಿ ಆಗಲಿ, ಖಾಲಿ ಆದಮೇಲೆ ನೋಡೋಣಂತೆ. ಮಂಗ್ಳೂರಿಗೆ ಹೋಗೋದು, ದುರ್ಗಕ್ಕೆಲ್ಲ ಡಿವೋರ್ಸ್ ಇತ್ತಂದರೆ ಮಂಗ್ಳೂರು ಹೋಗಲ್ಲ, ಕೇರಳ ಹೋಗಲ್ಲ ಗುರು, ವಾಪಸ್ ಊರಿಗೆ ಬರೋದೆ. ನೋಡೋದು ಫಸ್ಟ್ ಕೇಳೋದೆ ಮಂಗಳೂರು ಕೇರಳ ಹೋಗೋದು, ಇಲ್ಲಾಂದರೆ ದುರ್ಗ ಡಿವೋರ್ಸ್ ಇತ್ತಂದರೆ ತುಂಬ್ಕೊಂಡು ಬರೋಣ ಅಂತೆ. ಬನ್ನಿ ಹೋಗಿ ಮುಂದೆ ಸಿಗೋಣ. ಇಲ್ಲಿ ಬಂದು ಶಾತ್ನಗರ ಟೋಲ್ನಾಗ ನಿಲ್ಸಿದ್ವಿ ಗುರು, ಗ್ಲಾಸ್ ಒರೆಸ್ಕೊಳ್ಳೋಣ ಅಂತೇಳಿ. ಬಂದೇಟಿಗೆ ಹಂಗೆ ಮುತ್ತಿಗೆ ಹಾಕ್ಬಿಟ್ರು. ಯಾರಂತೀರ, ಲೈಟ್ಗಳು ಲೈಟ್ ಹಾಕಿದ್ವಿ, ಎಲ್ಲ ಬಂದ್ಬಿಟ್ವು. ಅದಕ್ಕೆ ಲೈಟ್ ಆಫ್ ಮಾಡಿದೆ. ಹೆಡ್ಲೈಟಿಂದ ಒಂದು ಬಲ್ಪ್ ಹೋಗಿತ್ತು, ಹಾಕಕ್ಕೆ ನಿಂತ್ಕೊಂಡಿದ್ದೆ ಗುರು. ಹಂಗೆ ಕಾಲಿಗೆ ಸುಮ್ಮನೆ ಕೈಗೆ ಬಂದ್ಬಿಟ್ಟು ಅದಕ್ಕೆ ಆಫ್ ಮಾಡಿದೆ. ನೋಡಿ ಇಲ್ಲೆಲ್ಲ ಕಾಣ್ತಿದ್ರು, ಡಾಬಾದವನು ಲೈಟ್ ಆಫ್ ಮಾಡಿದ್ದಾನೆ. ಅದಕ್ಕೆ ನಾವೆಲ್ಲ ಆಫ್ ಮಾಡಿಬಿಟ್ವಿ. ಎಲ್ಲ ಬೀದಿ ಲೈಟ್ಗೆ ಹೋಗ್ಬಿಟ್ಟಿದ್ದಾವೆ, ನೇಮ್ ಬೋರ್ಡ್ ಲೈಟೇ ಬರ್ತಿಲ್ಲ ಗುರು. ಇವಾಗ ಗ್ಲಾಸ್ ಒರೆಸ್ಕೊಂಡು ಹೋಗ್ಬೇಕು. ನೋಡಿ ಫ್ಲಾಶ್ ಲೈಟಿಗೆ ಯೋಸಕ್ಕೊಂದು ಬರ್ತಿದ್ದಾವೆ, ಹಂಗಾಗ್ತೈತೆ. ಗ್ಲಾಸ್ ಒರೆಸ್ಕೊಂಡು ಚಾ ಕುಡಿದು ಹೋಗ್ಬೇಕು. ಅಲ್ಲೇ ಇಡೋ ಪೇಪರ್ ಸುತ್ತಿ, ನೇಮ್ ಬೋರ್ಡಿನ ಕಲೆಕ್ಷನ್ನೇ ಕಿತ್ಕೊಂಡ್ಬಿಡತ್ತೆ. ಆಯ್ತೇನಾ, ಚಾ ಕುಡಿದು ಹೋಗ್ಬೇಕು. ದೊಡ್ಡಪ್ಪ ನೋಡಿದ್ರೆ ಇವಾಗ ಟೈರ್ ಚೆಕ್ ಮಾಡ್ತಾ ಇದ್ದಾನೆ. ಚಿಕ್ಕಪ್ಪ ಮ್ಯಾಲೆ ಎತ್ತಿದ್ದಾನೆ, ಮ್ಯಾಲೆ ಎತ್ತಿ ಇದು ನೋಡ್ತಿದ್ದಾನೆ. ಯಾವುದಂದ್ರೆ ಒಂದು ವೈರ್ ಬಿದ್ದಿತ್ತು ಅದು. ನಮ್ದಂತೂ ಇದು ಒಂದು ಸೈಡ್ ಹರಗು ಬುಲ್ಡೆ ತಿಂದ್ಬಿಟ್ಟತ್ತೆ. ಇದನ್ನ ಯಾವಾಗ ಚೇಂಜ್ ಮಾಡೋದಂದರೆ, ಶಾಲೆಮಾರಿಗೆ ಲೋಡಿಗೆ ಹೋದಾಗ ಫ್ಯಾಕ್ಟ್ರಿಗೆ ಮೊಬೈಲ್ ಇರಲ್ಲ, ಏನಿರಲ್ಲ, ಕಾಲಿಗೆ ಕುಂತಿರ್ತೀವಲ್ಲ, ಅವಾಗ ಚೇಂಜ್ ಮಾಡೋದು. ಅಲ್ಲೇ ಮಾತುಕತೆ ಮುಗಿದ್ಬಿಟ್ಟತೆ. ದುರ್ಗಕ್ಕೆ ಲೋಡ್ ಮಾಡ್ಬೇಕಂತಂದು. ಮಂಗಳೂರು ಬೇಡ, ಬೆಂಗಳೂರು ಬೇಡಪ್ಪ, ದುರ್ಗಕ್ಕೆ ಐತಂದ ನಮ್ಮ ಓನರು. ಹಂಗಂದ್ರೆ ಮತ್ತೆ ಇನ್ನೆಲ್ಲಿ ಹೋಗಲ್ಲ ನಾವು. ನಾಳೆಗೆ ಬೆಳಗ್ಗೆ ಎಷ್ಟೊತ್ತಿಗೆ ನಾಗ್ಪುರ್ ಕ್ಯಾಶ್ ಮಾಡಬೇಕು. ಇನ್ನು 550 ಕಿಲೋಮೀಟ್ರ್ ಐತೆ. ರಾತ್ರಿ 150 ಕಿಲೋಮೀಟ್ರ್ ಹೊಡೆದ್ರೆ ಸಾಕು. 150 ಅಲ್ಲ ಗುರು, 400 ಕಿಲೋಮೀಟ್ರ್ ನೈಟೆಲ್ಲ ಹೊಡೆದ್ರೆ ಬೆಳಗ್ಗೆ ಒಂದು 150 ಕಿಲೋಮೀಟ್ರ್ ಇರ್ತತೆ. ಆರಾಮಾಗಿ 10 ಗಂಟೆ ಎಷ್ಟೊತ್ತಿಗೆ ಹೋಗ್ಬೋದು. ನೋಡಿ ಇವು ಹೆಂಗೆ ಬರ್ತದವೆ ಲೈಟ್ ಒಳಗಳು. ಬರ್ರಿ ಚಾ ಕುಡಿಯೋಣ ಬರ್ರಿ. ಗ್ಲಾಸ್ ಒರೆಸ್ಗೆ ಬಂದ್ವಿ, ಆದರೂ ರೋಡ್ ಹುಳ ಅಂತೂ ಒಳಕ್ಕೆ ಬರ್ತದೆ, ಹೊರಕ್ಕೆ ಹೋಗಂಗಿಲ್ಲ. ಲೈಟ್ ಬೆಳಕಿ ಸುಮ್ಮನೆ ರೋಡ್ ತುಂಬ ಇದ್ದಾವೆ. ಮಿಡ್ತಿ ಅಂತಾರೆ ಅವನ್ನ, ಚೈನಾದಾಗ ತಿಂತಾರೆ. ಇಲ್ಲಿ ಬೆಕ್ಕು ನಾಯಿ ತಿಂತಾವಷ್ಟೇ, ಮನುಷ್ಯರು ಯಾರು ತಿನ್ನಲ್ಲ. ಸುಮ್ಮನೆ ಹೋಗಂಗಿಲ್ಲ, ಒಳಗೆ ಸೇರ್ಕೊಂಡ್ಬಿಡ್ತಾವೆ, ಕಾಲ್ ಮೇಲೆಲ್ಲ ಕೂತ್ಕೊಂತಾವೆ. ಸ್ವಲ್ಪ ಇರಿಟೇಟ್ ಆಗ್ತೈತೆ ನೋಡಿ. ಫ್ಲಾಶ್ ಲೈಟ್ ಅಷ್ಟೇ, ಗ್ಲಾಸ್ನಾಗಲೇ ಶೋ ಲೈಟ್ ಎಲ್ಲ ಆಫ್ ಮಾಡಿದ್ವಿ, ಹಂಗಂದ್ರೂ ಬರ್ತವೆ ಹೆಡ್ಲೈಟಿಗೆ.
ಐತೆ. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ತೀವ, ಪಡ್ರಗೋಡ ದಾಟಿದ್ರೆ ಸಾಕು. ಡೀಸೆಲ್ ಹೋಗ್ಬೇಕಾದ್ರೆ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಊಟ ಮಾಡೋಕ್ಕೆ ಸೀದಾ ಎಲ್ಲಿಗೆ ಹೋಗೋಣಂದರೆ ಮೆಡಿಚಲ್ ದಾಟೋಗಿ ಊಟ ಮಾಡೋಣ. ಮಾಡಿ ನೋಡೋಣ ಎಲ್ಲಿಗನ್ನ ಹಾಕತ್ತಲ್ಲಿಗನ್ನ ಟ್ರೈ ಮಾಡೋಣ. ಬನ್ನಿ ರಿಂಗ್ ರೋಡ್ ಹತ್ತು ಸಿಗೋಣ. ಅಂತೂ ಇಂತೂ ಬಂದು ರಿಂಗ್ ರೋಡ್ ಹತ್ತಿದ್ವಿ. ಏನು ಟ್ರಾಫಿಕ್ ಅಂತೀರ, ಶಾದ್ ನಗರಿಂದ 1.5 ಗಂಟೆ ಆಯ್ತು. ಶಾದ್ ನಗರಿಂದ ಬಂದು ರಿಂಗ್ ರೋಡ್ ಹತ್ತೋಷ್ಟೊತ್ತಿಗೆ ಬರೋ 50 ಕಿಲೋಮೀಟ್ರ್ ಅಷ್ಟೇ. 50 ಕಿಲೋಮೀಟ್ರ್ ಬರೋಕ್ಕೆ 1.5 ಗಂಟೆ ಆಯ್ತು. 7 ಗಂಟೆಯಿಂದ 8:15 ಆಯ್ತು ನೋಡಿ. ಇಲ್ಲಿಂದ ಸುಮ್ಮನೆ ಹೊಡಿತಿರೋದೆ. ಇನ್ನು 80 ಕಿಲೋಮೀಟ್ರ್ ಈ ರೋಡಾಗಿ ಹೋಗ್ಬೇಕು. 6ನೇ ನಂಬರ್ನಾಗ ಇಳಿಬೇಕು ನಾವು ನಾಗ್ಪುರ್ಗೆ ಹೋಗೋಕ್ಕೆ. ನಾಗ್ಪುರ್ ಬಂದು ಇನ್ನು 500 ಕಿಲೋಮೀಟ್ರ್ ಐತೆ. ನೋಡೋಣ 3 ಗಂಟೆ ಅಷ್ಟೊತ್ತಿಗೆ ಪಂಡ್ರಗೋಡಕ್ಕೆ ಹೋಗ್ತೀನಿ ನಾನು. ಈ ಸಲ ಏನು ಮಾಡ್ಬೇಕಂತ ಇದ್ನಂದರೆ ಹೋಗ್ಬೇಕಾದ್ರೆ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋದು ಪಂಡ್ರಗೋಡದಾಗೆ. ಯಾಕಂದರೆ ನಾಗ್ಪುರ್ನಾಗ ಚೌ ಸಿಗ್ತತೆ 5,000 10,000. ಅದಕ್ಕೆ ಪಂಡ್ರಗೋಡದಾಗೆ ಹೋಸಲಿ ಕೋಲಾರ್ಗೆ ಹೋಗ್ಬೇಕಾದ್ರೆ ಹಾಕ್ಸ್ಕೊಂಡು ಹೋಗಿದ್ನಲ್ಲ ಅಣ್ಣಚ್ಚ ಹೋಟ್ಲ ಹತ್ರ ಬಂಕ್ನಾಗೆ ಅನ್ಲಿಮಿಟೆಡ್ ಕೊಡ್ತಾನಂತೆ. 25,000 ಹಾಕ್ಸ್ಕೊಂಡು ಹೋಗ್ಬಿಡೋಣ. ಅಲ್ಲೊಂದು 25,000 ಅಂದರೆ 205 ಲೀಟ್ರೇ ಬರೋದು. ಅಲ್ಲಿ 25,000 ಹಾಕ್ಸ್ಕೊಂಡು ಹೋದ್ರೆ ಲೋಡ್ ಮಾಡ್ಕೆ ಬಂದಮೇಲೆ ಬರ್ಬೇಕಾದ್ರೆ HP ಬಂಕ್ನಾಗ ಹಾಕ್ಸಿದ್ನಲ್ಲ ಅಲ್ಲೇ 200 ಲೀಟ್ರ್ ಕೊಡ್ತಾರೆ. ಆ ಬಂಕ್ನಾಗ ಒಂದು 200 ಹಾಕಿದ್ರೆ ಟ್ಯಾಂಕ್ ಫುಲ್ ಆಗುತ್ತೆ. ಈಗ ಹಂಗೆ ಮಾಡ್ಕೊಂಡು ಹೋಗ್ಬೇಕಂತ ಇದ್ದೀವಿ. ಇನ್ನೇನು ಓನರ್ ಹತ್ರ ದುಡ್ಡು ಹಾಕ್ಸ್ಕೊಂಡು ಯಾವ ಬಂಕ್ನಾಗ ಎಷ್ಟೆಷ್ಟು ಕೊಡ್ತಾರೋ ಎಲ್ಲ ಹಾಕ್ಸ್ಕೊಂಡು ಹೋಗೋದು. ಒಟ್ಟು ನಾಗ್ಪುರ್ಗೆ ಹೋಗೋಷ್ಟೊತ್ತಿಗೆ ಟ್ಯಾಂಕ್ ಫುಲ್ ಆಗಬೇಕು. ನಾಗ್ಪುರಿಂದ ಬರ್ಬೇಕಾದ್ರೆ ಮಹಾರಾಷ್ಟ್ರದಾಗ ಎಲ್ಲನೂ ಒಂದು 5,000 10,000 ಹಾಕ್ಸ್ಕೊಂಡ್ರೆ ಗಾಡಿ ದುರ್ಗ ಮುಟ್ಟಬೇಕು. ಹಂಗೆ ಹೋಗೋದು. ಹೋದ್ಸಲಿ ತಾರಾಡೋದು ಬೇಡ, ಈ ಸಲ ಹಂಗೆ ಮಾಡ್ಬೇಕಂತ ಇದ್ದೀವಿ. ಓನರು ಹೇಳಿದ್ರು ಎಲ್ಲಿ ಡೀಸೆಲ್ ಕೊಡ್ತಾರೋ ಅಲ್ಲಿ ಹಾಕ್ಸ್ಕೊಂಡು ಹೋಗ್ಬಿಡೋ ದುಡ್ಡು ಹಾಕ್ತೀನಿ ಅಂತಂದು. ಏನು ಇವಾಗ ದುಡ್ಡು ಹಾಕ್ಸ್ಕೊಬೇಕು. ಆಂಧ್ರದಾಗ ಹಾಕ್ಸ್ಕೊಂತಿದ್ವಿ. ಆಂಧ್ರದಾಗೆ ರೇಟು ಜಾಸ್ತಿ ಐತೆ. ಡೀಸೆಲ್ಲು ಸಾಲ್ಟೇಜು. ಮಹಾರಾಷ್ಟ್ರದಾಗ 100 ರೂಪಾಯಿ ಇದ್ದರೆ ಇಲ್ಲಿ ಅದಕ್ಕಿಂತ 10 ರೂಪಾಯಿ ಜಾಸ್ತಿ ಐತೆ. ನೋಡಿದ್ವಿ ಮೊದಲೇ ಆಂಧ್ರ ತೆಲಂಗಾಣ ಯಾವಾಗಲೂ ಜಾಸ್ತಿನೇ ರೇಟು. ಪೆಟ್ರೋಲ್ ನೋಡಿದರೆ 115 ರೂಪಾಯಿ ಆಗ್ಬಿಟ್ಟದು ಗುರು. ಡೀಸೆಲ್ಲು 90 ರೂಪಾಯಿ ಇದೆ, 100 ರೂಪಾಯಿ ಆಗುತ್ತೆ ಕರ್ನಾಟಕದಾಗೆ. ಮಹಾರಾಷ್ಟ್ರದಾಗೆ ಮೊನ್ನೆ ನಾನು ಲಾಸ್ಟ್ ಟ್ರಿಪ್ ಹೋದಾಗ ನಾಂದೇಡ್ನಾಗ ಒಂದು 2 ಬಂಕ್ನಾಗ ಹಾಕ್ಸ್ಕೊಂಡು ಹೋಗಿದ್ದೆ 100 ಲೀಟ್ರು. ಅಲ್ಲಿ 97 ಇತ್ತು. ಇವಾಗ ಎಷ್ಟೈತೆ ನೋಡೋಣ. ಇವಾಗ ಇನ್ನೇನು ರೇಟ್ ಆಗಿರುತ್ತೆ. ಅಲ್ಲೇ ದಿವಸ ರೇಟ್ ಆಗ್ತೈತೆ ಗುರು. ಬಾಡಿಗೆ ಮಾತ್ರ ಕಮ್ಮಿ, ಬಾಡಿಗೆ ಜಾಸ್ತಿ ಆಗ್ತಿಲ್ಲ. ಡೀಸೆಲ್ ಮಾತ್ರ ರೇಟ್ ಆಗ್ತಾನೆ ಐತೆ. ನೋಡ್ಬೇಕು ಇವಾಗ ಆ ಕಡೆಯಿಂದ ಬರೋದೇನೋ ಬಾಡಿಗೆ ಜಾಸ್ತಿ ಮಾಡಿದಾರೋ ಏನೋ ಗೊತ್ತಿಲ್ಲ. ನಾಗ್ಪುರ್ ಯಾವಾಗಲೂ ಮಾರ್ಕೆಟ್ ಇರೋದಿಲ್ಲ, ಮಾರ್ಕೆಟ್ ಬಿದ್ದೋಗಿರ್ತದದು. ನೋಡೋಣ ಬನ್ನಿ ಹೋಗೋಣ, ಮುಂದೆ ಸಿಗೋಣ. ನಿರ್ಮಲ್ ಅಲ್ಲಿ ಕಾಮಾರೆಡ್ಡಿ ಟೋಲ್ ಹತ್ರ ಬಂದ್ವಿ. ನಮಗೆ ಬೂಸೆ ನಿಂಗಯ್ಯ ಬಂದ ನೋಡ್ರಿ. ಇವನ ಹೆಸರು ಬೂಸೆ ನಿಂಗಯ್ಯ ಅಂತ. ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಅಯ್ಯೋ ಒಂದ್ ಕಾಯಿನ ಇದೆಂತ ತಿಕ್ಕಲ್ ನನ್ನ ಮಕ್ಕಳ್ರಿ ಇವರು. ಲೇ ಅನ್ನ ತಿಂದಾನೆ ಬೆಲೆ ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮಗ. ನಮ್ ಕುಡ್ದಿಲ್ಲ ನನ್ ಮಕ್ಕಳ್ರ ನೀ ಮಾತಾಡ್ಸೋದ್ ನನ್ ಮಗನೇ. ಮಗ ಯಾರೋ ತಿಕ್ಲ ಆಸ್ಪತ್ರೆ ಮಗ ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋದು. ನನ್ನ ತಿಕ್ಲಿ ಹಿಡಿಸ್ತಾರೆ. ನನ್ಗೆ ಯಾಕೆ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತದೆ. ಅಣ್ಣನ್ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋದ್ ಸತಿ ಅಮ್ಗುಡು ಈ ಸತಿ ಹುಟ್ಟಿದ ನನ್ನ ಮಕ್ಕಳ್ರ ಇಷ್ಟೊತ್ತಿಗೆ ನಿಮ್ ಮುಂದೆ ಇಷ್ಟೊತ್ತಿಗೆ ಯಾಕೆ ಕುಡಿಯಕ್ ಹೋಗ್ತೀರ ನೀವ್? ತಾಯಿನ ಕ್ಯಾದಾರ ಇವನ ಹೆಸರು ಬರೋ ಬೂಸೆ ಬಿಡ್ತಿರ್ತಾನೆ. ಬೂಸೆ ನಿಂಗಯ್ಯ ತಪ್ಸ್ಕೊಂಡು ಓಡಾಕ್ತಾನೆ. ಓಟ್ ಹಾಕ್ತೀನಿ ಬಾ. ಫಸ್ಟ್ ನೈಟ್ ಹಾಕಕ್ ಹೋಗೋಣ ನಡಿ. ಎಲ್ಲಿಗೆ? ಪಂಡ್ರಗೋಡಕ್ಕೆ ನಮ್ಮ ಕೈಲಿ ಹೊಡ್ಯಕ್ ಆಗಲ್ಲಪ್ಪ. ಇಲ್ಲಿಗೆ ಅಲೆ ಎಣ ಬಿದ್ದೋಗೈತೆ. 700 ಕಿಲೋಮೀಟರ್ ಹೊಡೆದ್ವಿ. ಇಲ್ಲಿ 11 ಗಂಟೆ ಹೋಗಲ್ಲ, ನಮ್ಮ ಕೈಲಿ ಆಗಲ್ಲ. ಇನ್ನೊಂದು 50 ಕಿಲೋಮೀಟ್ರ್ ಹೋಗೋದಷ್ಟೇ. 50 ಕಿಲೋಮೀಟ್ರ್ ಹೋಗಿ ಊಟ ಮಾಡಿ ತಾಚಿ ಮಾಡೋದು ಗುರು. ಆಗ್ತಿಲ್ಲ ಹೊಡಿಯೋಕ್ಕೆ. ಬೆಳಗ್ಗೆಯಿಂದ ಹೊಡಿತಾ ಇದ್ದೀವಿ. ಲೇ ಬೂಸೆ ನಿಂಗಯ್ಯ